ಪಿಕ್ಚರ್ ನಲ್ಲಿ ನಮ್ಮ ಕುಮಾರಣ್ಣ ಅಂಡ್ ಸಿದ್ದರಾಮಯ್ಯ ಅವರು ಆಕ್ಟಿಂಗ್ ಮಾಡ್ತಿದ್ದಾರೆ. ನಾನು ನಿಮಗೆ ಇವಾಗ ಒಂದು ಸ್ಯಾಂಪಲ್ ಸೀನ್ ತೋರಿಸ್ತೇನೆ, ಜಸ್ಟ್ ನೋಡ್ರಿ, ಎಂಜಾಯ್ ಮಾಡ್ರಿ. ಓಕೆ, ಕ್ಯಾಮ್ರಾ ರೋಲ್, ಆಕ್ಷನ್. ನಂಗೆ ಯಾಕೋ ನಿಮ್ ಸ್ಟೈಲ್ ಇಷ್ಟ ಆಗ್ತಿಲ್ಲ. ನಿನ್ನಿಷ್ಟ ಕಟ್ಕೊಂಡು ನಂಗೆ ಏನೂ ಆಗ್ಬೇಕಾಗಿಲ್ಲ. ಸಿಂಹಾಸನದ ಮೇಲೆ ಯಾವತ್ತಿದ್ರೂ ಸಿಂಹದ್ದೇ ಗೊತ್ತು. ಆ ಸಿಂಹ ಯಾರು ಅಂತ ಇಲ್ಲೆಲ್ರಿಗೂ ಗೊತ್ತು. ಹೌದಾ, ಆ ಸಿಂಹ ಯಾರಿಪ್ಪ ಇಲ್ಲಿ? ಸಿದ್ದು 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 ಸಿಎಂ ಸಿದ್ದು. ಓ ಹಂಗ, ಆಯ್ತು ಬಿಡಿ. ಮತ್ತೆ ದೇವೇಗೌಡರು ಏನೋ ನೆಕ್ಸ್ಟ್ ಸಿಎಂ ನಮ್ಮ ಕುಮಾರಣ್ಣನೇ ಅಂತಿದ್ರಲ್ಲ, ಯಾವ ಕಾಂಟೆಕ್ಸ್ಟ್ ನಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಕೆಲವೊಂದು ತಿಳ್ಕೋಬೇಕಾಯ್ತದೆ, ಕೆಲವರು ರಿಪ್ಲೈ ಮಾಡಲ್ಲ ನಾನು. ಇಲ್ಲ ಅಂದ್ರೆ ಮರ್ಯಾದೆ ಕಳ್ಕೋಬೇಕಾಯ್ತದೆ. ಹೋಗ್ಲಿ ಬಿಡಿ. ಮತ್ತೆ ಈ ಸೆಂಟ್ರಲ್ ನಲ್ಲಿ ಬಿಜೆಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿ ಮೋದಿಯವರು ಅಂತಾರಲ್ಲ, ಹೌದನ್ರಿ? ನನಗೆ ಗೊತ್ತಿಲ್ಲ. ಜನರಲ್ ನಾಲೆಡ್ಜ್ ಇಲ್ದೆ ಹೋದ್ರೆ ರಾಂಗ್ ಆಯ್ತದೆ. ಹೋಗ್ಲಿ ಬಿಡಿ, ಇದನ್ನು ಬಿಟ್ಟಾಕಿ. ಮತ್ತೆ ಎಡ್ಡಿಜಿ ಅವರು ಎನ್ಡಿಎಗೆ ಜೈ ಅಂದ್ರಲ್ಲ, ಆ ಮ್ಯಾಟರ್ ಗೊತ್ತಾ ನಿಮಗೆ? ನನಗೇನು ಗೊತ್ತಿಲ್ಲ, ಕೇಳಿ ನೋಡ್ಬಿಟ್ಟು ಹೇಳ್ತೀನಿ. ಇಂಟರ್ನೆಟ್ ಅಲ್ಲಿ ಇಡ್ಲಿನ ಡೌನ್ಲೋಡ್ ಮಾಡೋದು ಹೆಂಗೆ ಹೇಳಿ ಸ್ವಾಮಿ? ಇದನ್ನ ಹೆಂಗ್ ಮಾಡ್ತೀರಿ? ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತೀನಿ. ಸ್ಕೂಲಿನಲ್ಲಿ ಲಾಸ್ಟು ಬೆಂಚು ನಿಮ್ದೇನೆ. ಹೌದೇನ್ರಿ, ನೀವು ಲಾಸ್ಟ್ ಬೆಂಚ್ ನಲ್ಲಿ ಇದ್ರ? ಹಂಗಾದ್ರ ಸಿಎಂ ಹೆಂಗಾದ್ರಿಪ್ಪ? ಅಯ್ಯೋ, ಇದೊಂದ್ಸಾರಿ ನನ್ನ ಕೊನೆ ಆಸೆ. ಎಜುಕೇಶನ್ ಇಲ್ದೆ ಹೋದ್ರೆ ರಾಂಗ್ ಆಯ್ತದೆ. ಟುಂಗ್ 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 ಟುಂಗ್. ಓಕೆ ಸಿದ್ದು ಬಾಯ್, ಫೈನಲ್ ಆಗಿ ವಾಟ್ ಯು ಸೇ? ಐ ನೀಡ್ 4 months ಟೈಮ್ ಮಿನಿಮಮ್. ಮೈಸೂರ್ ಪಾಕಲ್ಲಿ ಟೋಟಲ್ ಆಗಿ ಎಷ್ಟು ತೂತಿದೆ ಅದು ನಮಗೆ ಗೊತ್ತಿಲ್ಲ ಬಿಡ್ರಿ. ಡಿ.ಕೆ. ಶಿವಕುಮಾರ್ ಬ್ರದರ್, ಮತ್ತೇನ್ರಿ, ಮೋದಿಯವರು ಆಗ್ಲೇ ನೆಕ್ಸ್ಟ್ ಪಿಎಂ ಆಗೋ ಕನಸು ಕಾಣ್ತಿದ್ದಾರೆ. ಏನಾದ್ರು ಮೋದಿ ಈ ರಾಷ್ಟ್ರದಲ್ಲಿ ಏನಾದ್ರು ಒಂದು ಅವಕಾಶ ಸಿಗ್ತದೆ ಅಂತ ತಿಳ್ಕೊಂಡಿದ್ರೆ ಅದು ತಿರ್ಕನ ಕನಸಾಗ್ಬಿಡ್ತದೆ. ಮತ್ತು ಇದು ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯ. ಪಾಪ, ನಿಮಗ ಎಷ್ಟು ಗೊತ್ತಿದೆ ಅಷ್ಟು ಮಾತಾಡ್ತೀರಿ. ಅದು ನಿಮ್ಮ ಪಾಲಿಟಿಕ್ಸ್ ಹೌದು, ನಿಮ್ಮ ಪಾರ್ಟಿ ಧರ್ಮ ಕೂಡ ಹೌದು, ಹೌದಲ್ರಿ? ಹೋಗ್ಲಿ ಬಿಟ್ಟಾಕಿ. ಓ ಪ್ರಹ್ಲಾದ್ ಜೋಶಿ ಸಾಹೇಬ್ರ, ಈ ಎಡ್ಡಿಜಿ ಅವರು ನಿಮ್ಮ ಪಾರ್ಟಿಗೆ ಬರೋ ವಿಚಾರ ಆಕ್ಚುಲ್ ಆಗಿ ಏನಾಯ್ತಂತ ಹೇಳ್ರಪ್ಪ. ರಾಜ್ಯ ಘಟಕದಲ್ಲಿ ಅವ್ರು ವಾಪಸ್ ಬರಲಿಕ್ಕೆ ಇಚ್ಛೆ ಪಟ್ಟಲ್ಲಿ ಯಾರ್ದು ತಕರಾರಿಲ್ಲ, ವಿರೋಧ ಇಲ್ಲ. ಮತ್ತ ಮುಂದ ಹೆಂಗಂತ? ಆದ್ದರಿಂದ ನಮ್ಮ ರಾಷ್ಟ್ರೀಯ ಘಟಕಕ್ಕೆ ಈ ವಿಷಯವನ್ನ ನಾವು ಬಿಟ್ಟಿದ್ದೇವೆ. ಹಂಗ ಮತ್ತ ಅವ್ರೇನು ಹೇಳಿದ್ರು? ಅದ್ರ ಬಗ್ಗೆ ರಾಷ್ಟ್ರೀಯ ಘಟಕ ತೀರ್ಮಾನ ತೆಗೆದುಕೊಳ್ತದೆ ಅಂತ ಹೇಳಿದ್ದಾರೆ. ಹಂಗಂದ್ರೆ ನಿಮ್ಮದು ನಮ್ಮ ಅಭಿಪ್ರಾಯ ಕೇಳಿದಾಗ ನಮ್ದು ಯಾರ್ದು ವಿರೋಧ ಇಲ್ಲ ಅಂತ ನಾವು ಹೇಳಿದ್ವಿ. ಹಂಗ? ಆಯ್ತಪ್ಪ. ಗೌಡ್ರ, ಆಕ್ಚುಲಿ ಏನಾಗ್ತಿದೆ ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ರಿ. ನಾವು ಇವತ್ತು ಯಡಿಯೂರಪ್ಪರ ಹೇಳಿಕೆಗೆ ನಾವು ಕೌಂಟರ್ ಹೇಳಿಕೆ ಹೇಳುವಂತದ್ದು, ಅಥವಾ ಯಡಿಯೂರಪ್ಪರ ಮನಸ್ಸಿನ ಭಾವನೆಗೆ ವಿರೋಧ ರೀತಿಯಲ್ಲಿ ನಾವು ಯಾವ್ದಾದ್ರು ಹೇಳುವಂತದ್ದು, ಇದು ಈ ಸಂದರ್ಭದಲ್ಲಿ ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ನಿಮ್ಮ ಅಭಿಪ್ರಾಯ ಕರೆಕ್ಟು. ಎಡ್ಡಿಜಿಗೆ ಯಾಕೆ ಬೇಜಾರಾಗಿದೆ ಅಂತ? ಯಡಿಯೂರಪ್ಪರ ಮನಸ್ಸಲ್ಲಿ ನೋವಿರುವಂತದ್ದು ಸ್ವಾಭಾವಿಕ. ಅಂದ್ರ ಹೆಂಗ್ರಿ? ಪಾರ್ಟಿಯನ್ನ ಕಟ್ಟಿ ಬೆಳೆಸಿ ಎಲ್ಲ ಆಗಿ ಇವತ್ತು ಪಾರ್ಟಿಯಿಂದ ಹೊರಗೋದ್ಮೇಲೆ ಆ ಪಾರ್ಟಿ ಮತ್ತು ಅವರು ಕಟ್ಟಿದಂತ ಪಾರ್ಟಿ ಎರಡಕ್ಕೂ ಕೂಡ ಇವತ್ತು ರಾಜ್ಯದಲ್ಲಿ ಹಿನ್ನಡೆ ಆಗಿರುವಂತದ್ದು. ಓ, ಅದು ಮ್ಯಾಟರ್. ಇದೆಲ್ಲವೂ ಒಂದು ಪಕ್ಷದ ಕಟ್ಟಿದಂತ ವ್ಯಕ್ತಿಗೆ ಸ್ವಾಭಾವಿಕವಾಗಿ ಮನಸ್ಸಿಗಿರುವಂತ ನೋವು. ಓಕೆ ಗೌಡ್ರೆ, ಫೈನಲ್ ಆಗಿ ನೀವೇನ್ ಹೇಳ್ತೀರಿ? ಆದ ಕಾರಣ ರಾಷ್ಟ್ರದ ನಾಯಕರು ಹೇಳಿದ್ದಾರೆ, ನೀವು ಯಾವುದೇ ಮಾತುಕತೆಗಳನ್ನ ಮತ್ತೊಂದನ್ನ ಈ ಹಂತದಲ್ಲಿ ಮಾಡಬಾರದು, ಎಲ್ಲವನ್ನ ನಾವು ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಂಗ ಎಡ್ಡಿಜಿ ಅವರ ನೀವೇನ್ ಮಾಡ್ತೀರಪ್ಪ? ಯಾವುದೇ ಕಾರಣಕ್ಕೆ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ. ಅಲ್ಲ ಇವ್ರ ಯಾಕ್ರಿ? ನಾನು ವಾಪಸ್ ಹೋಗುವಂತದ್ದಲ್ಲಿರುವಂತ ಪ್ರಮುಖರಿಗೆ ಇಷ್ಟನೂ ಇಲ್ಲ. ಅಲ್ರಿ, ಮತ್ತೆ ನೀವು ಹೋದ್ರ ಪಾರ್ಟಿ ಪ್ರೆಸಿಡೆಂಟ್ ಸೀಟ್ ಬಿಟ್ಕೊಡ್ತಾರಂತ. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ನನಗೆ ನಾನು ಮತ್ತೆ ಅಮಲಿ ಮಾಡಕ್ ನಾನು ಯಾಕೆ ಹೋಗ್ಲಿ? ನನ್ನ ಪಕ್ಷ ನಾನು ಕಟ್ಟಿವೆ. ಅಲ್ರಿ, ಅವ್ರು ನೋಡಿದ್ರೆ ಹಂಗಂತಾರೆ, ನೀವು ನೋಡಿದ್ರೆ ಹಿಂಗಂತಾರೆ. ಸ್ವತಂತ್ರ ಬದುಕೋದ್ರ ಬಗ್ಗೆ ನಾನು ಯೋಚನೆ ಮಾಡಿ ಮುಂದೆ ಏನ್ ಮಾಡ್ತೀರಿ ಹೇಳ್ರಿ? ಇನ್ನು ಮುಂದೆ ನನ್ನನ್ನು ಬಿಜೆಪಿ ಕರೆಯುವಂತ ಸಾಹಸ ಬಿಜೆಪಿಲಿರುವಂತ ರಾಜ್ಯದ ಯಾವುದೇ ಮುಖಂಡರು ಮಾಡಬಾರ್ದು ಅಂತೇಳಿ ಕೈ ಜೋಡಿಸಿ ವಿನಂತಿ. ಆಯ್ತು ಬಿಡ್ರಪ್ಪ, ನಿಮ್ಮ ಆಟ ಮೇಲಾಟಗಳು ನಮಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಎನಿವೇ, ಇವಾಗ ಸದ್ಯಕ್ಕೆ ಮಾತ್ರ ನಮಗೆ ಟೈಮ್ ಆಯ್ತು, ಬರ್ತೇವಿ, ಮತ್ತೆ ನಿಮ್ಗೆ ಸಿಗ್ತೇವಿ. ಬೈ ಬೈ.